ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸೂಪರ್ 3ಗೆ ಸ್ವಾಗತ. ಎಸ್ ವೀಕ್ಷಕರೇ, ಸೂಪರ್ 3ಯಲ್ಲಿ ಪ್ರತಿದಿನ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಕೆಲವು ಸಮಸ್ಯೆಗಳನ್ನು ತಂದು ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ. ಇವತ್ತು ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪದೇ ಪದೇ ಹೇಳ್ತಾ ಇರ್ತಾರೆ 140 ಕೋಟಿ ಭಾರತೀಯರು, 140 ಕೋಟಿ ಭಾರತೀಯರು. ನಾವು ಕೊರೋನಾ ಬಂದಾಗ ಒಂದು ಮಾತನ್ನು ಹೇಳಿದ್ವಿ, ಬೇರೆ ಎಲ್ಲ ವಿದೇಶಗಳ ಜನಸಂಖ್ಯೆಯನ್ನು ಹೋಲಿಸಿದಾಗ 10-15 ಕಂಟ್ರೀಸ್, 10-15 ದೇಶಗಳು, ಆದರೆ ಇಡೀ ಜನಸಂಖ್ಯೆಗಳನ್ನು ಸೇರಿಸಿದಾಗ ಭಾರತ ದೇಶದ ಜನಸಂಖ್ಯೆ ಆಗುತ್ತೆ ಅಂತೇಳಿ. ನಮ್ಮಲ್ಲಿರುವಂಥ ಮ್ಯಾನ್ ಪವರ್, ಆದರೂ ಇಷ್ಟೆಲ್ಲ ಮ್ಯಾನ್ ಪವರ್ ಇದ್ದರೂ ಕೂಡ ನಮಗೆ ಒಲಿಂಪಿಕ್ಸ್ ಬಂದಾಗ ಪದಕಗಳ ಪಟ್ಟಿಯಲ್ಲಿ ನಾವು ಭಾಳ 9-10 ಭಾಳ ಕೆಳಗಿನ ಸ್ಥಾನದಲ್ಲಿರ್ತೀವಿ. ನಮಗಿಂತ ಅತಿ ಕಡಿಮೆ ಜನಸಂಖ್ಯೆ ಇರುವಂಥ ರಾಷ್ಟ್ರಗಳು ಪದಕ ಪಟ್ಟಿಯಲ್ಲಿ ಮೇಲಿರ್ತವೆ. ಹಾಗಂತ ನಮ್ಮ ಭಾರತ ದೇಶದಲ್ಲಿ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಟ್ಯಾಲೆಂಟ್ ಸಿಕ್ಕಾಪಟ್ಟೆ ಇದೆ. ಆದರೆ ಅವರಿಗೆ ಸರಿಯಾದಂಥ ಮಾರ್ಗದರ್ಶನ, ಅವರಿಗೆ ಸರಿಯಾದಂಥ ಅವರನ್ನು ರೆಡಿ ಮಾಡುವಂಥ ರೀತಿ, ಅವರಿಗೆ ಬೇಕಿರುವಂಥ ಮೂಲಭೂತ ಸೌಲಭ್ಯಗಳು, ಎಸ್ ಭಾರತ ದೇಶ ಅದನ್ನು ಮಾಡ್ತಾ ಇದೆ. ಅದರ ಜೊತೆಗೆ ನಮ್ಮ ಕರ್ನಾಟಕದಿಂದ ನಾವು ಎಂತೆಂಥ ಅದ್ಭುತ ಪ್ರತಿಭೆಗಳನ್ನು ನೋಡಿದ್ದೀವಿ. ನಾವು ಕ್ರಿಕೆಟಲ್ಲಿ ನಂಬರ್ 1 ಇದ್ದೀವಿ, ಹಾಕಿಯಲ್ಲಿರ್ಬೋದು, ಕಬಡ್ಡಿಯಲ್ಲಿರ್ಬೋದು, ಫುಟ್ಬಾಲಲ್ಲಿರ್ಬೋದು, ಇವಾಗ ಬ್ಯಾಡ್ಮಿಂಟನ್ ಸಾನಿಯಾ ಮಿರ್ಜಾ, ಆಮೇಲೆ ಟೆನ್ನಿಸಲ್ಲಿ ಸಿಂಧು, ಆಮೇಲೆ ಅನೇಕರು, ಈವನ್ ಬೇರೆ ಬೇರೆ ಕ್ರೀಡೆಗಳಲ್ಲಿ. ಇವತ್ತೊಂದು ಟೀಮನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಯಾಕೆ ಈ ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೀನಿ ಅಂತಂದರೆ, ದೇಶದ ಮೂಲೆ ಮೂಲೆಗಳಲ್ಲಿ ಇಂಥ ಅನೇಕ ಟ್ಯಾಲೆಂಟ್ಗಳ ಬಂಡಲ್ಗಳು ನಿಮ್ಮ ಬಳಿ ಇದೆ. ಅವರನ್ನು ಹೆಂಗೆ ಹೆಕ್ಕಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸುವಂಥ ರೀತಿಯಲ್ಲಿ ಮಾಡ್ತೀರಿ. ಇವತ್ತು ನೀವು ಒಬ್ಬರನ್ನು ತೋರಿಸ್ತೀನಿ, ನಿಮಗೆ ಭಾಳ ಆಶ್ಚರ್ಯ ಆಗುತ್ತೆ. ಭಾರತದ ಪವರ್ ಲಿಫ್ಟ್ ಮಾಡಿದ ಪವರ್ ಲಿಫ್ಟರ್ಸ್, ಚಿನ್ನದಂಥ ಬೇಟೆಗಾರರನ್ನು ಗುರುತಿಸಬೇಕಿದೆ. ಕೀರ್ತಿ ಪತಾಕೆ ಹಾರಿಸಿದವರ ಮೇಲೆ ನಿಗಾ ಬೇಕಿದೆ. ಇಂಥ ಅದ್ಭುತಗಳನ್ನು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಪವರ್ ಲಿಫ್ಟಿಂಗಲ್ಲಿ ಈ ಒಂದು ಟೀಮ್ ಎಂಥ ಅದ್ಭುತವನ್ನು ಮಾಡಿದೆ ಅಂತಂದರೆ, ಭಾರತಕ್ಕೆ ಒಟ್ಟು 71 ಚಿನ್ನದ ಪದಕಗಳನ್ನು ತಂದಿದೆ. ಅವುಗಳ ಪೈಕಿ ಕರ್ನಾಟಕಕ್ಕೆ 31 ಪದಕಗಳು. ಆ 31 ಪದಕಗಳಲ್ಲಿ 16 ಚಿನ್ನ, 9 ಬೆಳ್ಳಿ, 6 ಕಂಚಿನ ಪದಕ ಗೆದ್ದಿದ್ದಾರೆ. ನೀವು ಇದರಲ್ಲಿ ಒಬ್ಬರನ್ನು ನೋಡಿದರೆ ನೀವು KGF ಸಿನಿಮಾದ ಗರುಡ ಥರ ಕಾಣ್ತಾರೆ ಅವರು ಪವರ್ ಲಿಫ್ಟ್ಗಿಂತ. ನಾನು ಅವರನ್ನು ಕೇಳಬೇಕು ಅಂದರೆ, ನೀವು ಬಾಡಿ ಬಿಲ್ಡಿಂಗ್ ಯಾವುದಾದ್ರೂ ಅವಾರ್ಡ್ ಇದೆಯಾ ಅಂತೇಳಿ. ಬನ್ನಿ, ಒಂದು ಸ್ಟೋರಿ ತೋರಿಸ್ತೀನಿ. ಈ ಟೀಮ್ ಮಾಡಿದಂಥ ಸಾಧನೆ, ಗೆದ್ದುಕೊಂಡಂಥ ಪದಕಗಳು, ಅದು ಕರ್ನಾಟಕಕ್ಕೆ, ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸುವಂಥದ್ದು. ಇವರಿಗೆ ಕರೆಕ್ಟಾದ ಟ್ರೈನಿಂಗ್ ಸಿಕ್ಕರೆ, ಇವರಿಗೆ ಕರೆಕ್ಟಾದ ಫೆಸಿಲಿಟೀಸ್ ಸಿಕ್ಕರೆ ಏನೆಲ್ಲ ಸಾಧನೆಗಳಾಗ್ಬೋದು. ಬನ್ನಿ ಒಂದು ರಿಪೋರ್ಟ್ ನೋಡ್ಕೊಂಬರೋಣ. ಪವರ್ ಲಿಫ್ಟಿಂಗ್ ನಲ್ಲಿ ಇವರು ಪಂಟರ್. ಪದಕ ಬೇಟೆಗಾರರಿಗೆ ಬೇಕಿದೆ ಸರ್ಕಾರದ ನೆರವು. ಕ್ರೀಡಾಪಟುಗಳನ್ನ ತಯಾರು ಮಾಡುವಲ್ಲಿ ಪ್ರತಿ ದೇಶವೂ ಬ್ಯುಸಿಯಾಗ್ಬಿಟ್ಟಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರತಿಭೆಗಳನ್ನ ಗುರುತಿಸಿ ಮುನ್ನೆಲೆಗೆ ತರ್ತಿದ್ದಾರೆ. ಆದರೆ ನಮ್ಮಲ್ಲಿ ಮಾತ್ರ ಕ್ರಿಕೆಟ್ ಸೇರಿದಂತೆ ಹಲವು ಕ್ರೀಡೆಗೆ ಮಾತ್ರ ಸರ್ಕಾರ ಕೋಟಿಗಟ್ಟಲೆ ಹಣ ನೀಡುತ್ತಿದೆ. ಆದರೆ ಇಲ್ಲೊಂದು ತಂಡ ಯಾವುದೇ ಸರ್ಕಾರದ ಸಹಾಯವಿಲ್ಲದೆ ತಮ್ಮ ದುಡ್ಡಿನಲ್ಲೇ ಚಿಕ್ಕ ಜಾಗದಲ್ಲಿ ತರಬೇತಿ ಪಡೆದುಕೊಂಡು 31 ಪದಕ ಗೆದ್ದುಕೊಂಡು ಬಂದು ಭಾರತದ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿದಿದ್ದಾರೆ. ಇಲ್ಲಿ ನಿಂತಿರುವ ಜನ ಪವರ್ ಲಿಫ್ಟಿಂಗ್ ನಲ್ಲಿ ಪಂಟರ್ಸ್. ಸ್ವತಃ ಹಣದಲ್ಲಿ ರಷ್ಯಾದ ಮಾಸ್ಕೋದಲ್ಲಿ ವಾರದ ಹಿಂದೆ ನಡೆದ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ 16 ಚಿನ್ನ, 9 ಬೆಳ್ಳಿ, 6 ಕಂಚಿನ ಪದಕ ಗೆದ್ದುಕೊಂಡು ಬಂದಿದ್ದಾರೆ. ಸರ್ಕಾರವಾಗಲಿ ಸಂಘ ಸಂಸ್ಥೆಗಳಾಗಲಿ
ಇವರನ್ನ ಯಾರೂ ಗುರುತಿಸಿಲ್ಲ. ಕಷ್ಟದಲ್ಲಿ ಈ 16 ಜನರ ತಂಡದಲ್ಲಿ ಮಹಿಳೆಯರೂ ಸಹ ಸಾಧನೆ ಮಾಡಿದ್ದಾರೆ. ಹೀಗಾಗಿ ಮುಂದಿನ ಮತ್ತಷ್ಟು ಸಾಧನೆಗೆ ಸರ್ಕಾರದ ಬಳಿ ನೆರವು ಕೇಳುತ್ತಿದ್ದಾರೆ. ಅಲ್ಲಿ ಕಾಂಪಿಟಿಷನಲ್ಲಿ ಬಹಳ ಸಪೋರ್ಟ್ ಕೊಟ್ಟು ನಾವು ಇಷ್ಟು ಮೆಡಲನ್ನು ಗೆದ್ದು ಬಂದಿದ್ದೀವಿ. ಹಾಗೆ ನಾವು ಸರ್ಕಾರದಿಂದ ಸ್ವಲ್ಪ ಇನ್ನೂ ಜಾಸ್ತಿ ಸಪೋರ್ಟು ಕೇಳ್ಕೊತಾ ಇದ್ದೀವಿ. ಇಷ್ಟು ಸಪೋರ್ಟಲ್ಲಿ ನಾವು ಇಷ್ಟು ಮಾಡ್ಬೋದನ್ನೇ ಚೂರು ಜಾಸ್ತಿ ಸಪೋರ್ಟ್ ಕೊಟ್ಟರೆ ಇನ್ನೂ ಎಷ್ಟು ಮೆಡಲ್ ತರ್ಬೋದು ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಇನ್ನು ಸರ್ಕಾರ ಪವರ್ ಲಿಫ್ಟಿಂಗ್ ಕ್ರೀಡಾಪಟುಗಳಿಗೆ ಹೆಚ್ಚಿನ ಸೌಲಭ್ಯ ನೀಡಬೇಕು. ತರಬೇತಿಗೆ ವಿಶಾಲವಾದ ಜಾಗ, ಬೇರೆ ದೇಶಕ್ಕೆ ಹೋಗುವುದಕ್ಕೆ ಹಣದ ಸಹಾಯ, ಗಾಯಾಳು ಕ್ರೀಡಾಪಟುಗಳಿಗೆ ಸೌಲಭ್ಯ ನೀಡಬೇಕೆಂದು ಮನವಿ ಮಾಡಿಕೊಳ್ತಿದ್ದಾರೆ. ಟ್ರಾವೆಲ್ ಎಕ್ಸ್ಪೆನ್ಸ್ ಆದ್ರೂ ಫೆಸಿಲಿಟಿ ಇವಾಗ ನೋಡಿ, ಇಲ್ಲಿ 750 ಸ್ಕ್ವೇರ್ ಫೀಟ್ ಇರೋದು, ಅಟ್ಲೀಸ್ಟ್ 2000 ಸ್ಕ್ವೇರ್ ಫೀಟ್ ಯಾವುದಾದ್ರು ಜಾಗ, ಎಷ್ಟೊಂದು ಜಾಗ ಇದೆ ಗೌರ್ಮೆಂಟ್ದು ಟ್ರೈನಿಂಗ್ ಮಾಡೋಕ್ಕೆ. ಅದು ಜಾಗ ಕೊಟ್ಟರೆ ಅಟ್ಲೀಸ್ಟ್ ನಾವು ಇಂಪ್ಲಿಮೆಂಟ್ಸಲ್ಲಿ ಹಾಕಿ ಇನ್ನೂ ಜಾಸ್ತಿ ಅಟ್ಲೀಸ್ಟ್ ನಾವು ಪ್ರಿಪೇರ್ ಮಾಡ್ಬೋದು. ಸೊ ಅದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಆ್ಯಸ್ ಅ ಕೋಚ್, ಆ್ಯಸ್ ಅ ಸೀನಿಯರ್ ಅಥ್ಲೀಟ್ ಆ್ಯಂಡ್ ಆಸ್ ಆಲ್ಸೋ ಆ್ಯಸ್ ಅ ಕರ್ನಾಟಕ ಸರ್ಕಾರದಿಂದ ಇದು ಸಪೋರ್ಟ್ ಬರಲೇಬೇಕು. ದಟ್ಸ್ ಅ ರಿಕ್ವೆಸ್ಟ್. ಅಂದರೆ ಅಟ್ಲೀಸ್ಟ್ ಬೇಸಿಕ್ ಟ್ರೈನಿಂಗ್ ಫೆಸಿಲಿಟಿ ನಮಗೆ ದೊಡ್ಡದಿದ್ದರೆ ವಿ ಕ್ಯಾನ್ ಹ್ಯಾವ್ ಅ ಸ್ಪೇಸ್, ಹ್ಯಾವ್ ಮೋರ್ ಅಥ್ಲೀಟ್ಸ್ ಕಮಿಂಗ್ ಇನ್, ಗ್ರೂಮ್ ಮೋರ್ ಅಥ್ಲೀಟ್ಸು. ಅದು ಮಾಡಿ ಆ್ಯಂಡ್ ಇವೆನ್ಚುಲಿ ಯಾರು ಡಿಸರ್ವಿಂಗ್ ಇರ್ತಾರೆ, ಸೆಲೆಕ್ಷನ್ ಕ್ರೈಟೀರಿಯಾ ಸರಿಯಾಗಿ ಇಟ್ಬಿಟ್ಟು ಅವ್ರಿಗೆ ಆ ಪೋಡಿಯಮಲ್ಲಿ ಹಾಕಿದ್ರೆ ನಮಗೆ ಡೆಫಿನೆಟಾಗಿ ಇದಕ್ಕಿಂತ ಮಚ್ ಮೋರ್ ಅಚೀವ್ ಮಾಡ್ಬೋದು. ಹಾಕಿ, ಕ್ರಿಕೆಟ್ ಸೇರಿದಂತೆ ಕೆಲ ಕ್ರೀಡೆಗಳಿಗೆ ನೀಡುತ್ತಿರುವ ಪ್ರೋತ್ಸಾಹ ಪವರ್ ಲಿಫ್ಟಿಂಗ್ಗೂ ಸಿಗಬೇಕಿದೆ. ಇಂಥ ಪ್ರತಿಭೆಗಳನ್ನು ಸರ್ಕಾರ ಗುರುತಿಸಿ ನೆರವು ನೀಡಬೇಕಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಇವತ್ತು ಆ ಇಡೀ ಟೀಮನ್ನು ನಾನಿಲ್ಲಿ ಕರ್ಕೊಂಬಂದಿದ್ದೀನಿ, ಸ್ಟುಡಿಯೋಗೆ ಪರಿಚಯಿಸ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಕ್ರೀಡಾ ಇಲಾಖೆ ಇದೆ, ಕೇಂದ್ರೀಯ ಕ್ರೀಡಾ ಇಲಾಖೆ ಇದೆ, ಅದಕ್ಕೊಂದು ಸಿಸ್ಟಮ್ ಅಂತಿದೆ. ಆ ಸಿಸ್ಟಮಲ್ಲೇ ಹೋದರೆ ಮಾತ್ರ ಎಲ್ಲ ವ್ಯವಸ್ಥೆಗಳಾಗುತ್ತೆ. ಅದರ ಹೊರತಾಗಿ ಕೆಲವರು ತನ್ನಿಂತಾನೇ ಅದ್ಭುತವಾಗಿ ಕೆಲಸ ಮಾಡೋರು ಇದ್ದಾರಪ್ಪ. ಅಂಥವ್ರಿಗೆ ಸರ್ಕಾರ ನೆರವು ಕೊಡು. ಈಗ ಅವರಲ್ಲಿ ಕರ್ನಾಟಕದಿಂದಲೇ ಹೋಗಿರ್ಬೋದು. ಅಲ್ಲಿ ಗೋಲ್ಡ್ ಬಂದಾಗ, ಸಿಲ್ವರ್ ಬಂದಾಗ, ಬ್ರಾನ್ಸ್ ಬಂದಾಗ ಎತ್ತಿ ಹಿಡಿದದ್ದು ಭಾರತ ತ್ರಿವರ್ಣ ಧ್ವಜವನ್ನು, ಅಂದರೆ ನಮ್ಮ ಧ್ವಜವನ್ನು, ನಮ್ಮ ದೇಶದ ಧ್ವಜವನ್ನು. ಇವರೆಲ್ಲ ನಮ್ಮವರು. ನನ್ನ ದೊಡ್ಡ ಆಗ್ರಹ ರಿಪಬ್ಲಿಕ್ ಕನ್ನಡದ ಮುಖಾಂತರ ಈ ರೀತಿ ಬೇರೆ ಬೇರೆ ಕಡೆ ಇರುವಂಥ ಅದ್ಭುತ ಕ್ರೀಡಾಪಟುಗಳು ತನ್ನಿಂತಾನೇ ರೆಡಿ ಆಗ್ತಾ ಗ್ರೂಮ್ ಆಗ್ತಿರುವಂಥ ಕ್ರೀಡಾಪಟುಗಳನ್ನು ಹೆಕ್ಕಬೇಕು. ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಪಾಕಿಸ್ತಾನದ ಕ್ರಿಕೆಟ್ ಲೆಜೆಂಡ್ ಇಮ್ರಾನ್ ಖಾನ್, ಈ ವಕಾರ್ ಯೂನುಸ್, ಆಮೇಲೆ ವಸೀಮ್ ಅಕ್ರಮ್, ಇಂಥ ಕ್ರೀಡಾಪಟುಗಳನ್ನು ಗಲ್ಲಿಯಿಂದ ಹೆಕ್ತಾ ಇದ್ರು, ಗಲ್ಲಿಯಿಂದ. ಅಂದರೆ ಅವ್ರಿಗೆ ಇನ್ನೂ ಸಿಸ್ಟಮ್ಯಾಟಿಕ್ಕಾಗಿ ಬನ್ನಿ, ಅಲ್ಲಿ ಟ್ರೈನಿಂಗ್ ತೊಗೊಂಡು ಬನ್ನಿ, ಇಲ್ಲಿ ಟ್ರೈನಿಂಗ್ ತೊಗೊಂಡು ಬನ್ನಿ, ವಯಸ್ಸಾಗ್ಬಿಡ್ತದೆ. ಬಂದರು, ಬಾಲಿಂಗ್ ಮಾಡಿದ್ರು. ಇಂಡಿಯಾದಲ್ಲೂ ಆಗಿದೆ ಅಂಥದ್ದು, ಇಲ್ಲ ಅಂತಲ್ಲ. ಆದರೆ ನಮ್ಮಲ್ಲಿ ಜನಸಂಖ್ಯೆ ಇಷ್ಟಿರುವಾಗ ಇವರನ್ನು ಯಾವ ರೀತಿ, ಬನ್ನಿ ಆ ಇಡೀ ಟೀಮನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ನೋಡ್ಬೋದು ಇಡೀ ಟೀಮ್. ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಎಲ್ಲರಿಗೂ ಕೂಡ ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದು ಟೀಮ್ 70 ಮೆಡಲ್ಗಳನ್ನು ಗೆದ್ದುಕೊಂಡು ಬಂದಿದ್ದಾರೆ. ಅದರಲ್ಲಿ 31 ಮೆಡಲ್ ಕರ್ನಾಟಕದ ಪರವಾಗಿ. ಪ್ರತಿಯೊಬ್ಬರನ್ನು ನಾನು ಪರಿಚಯಿಸಿದ್ದೀನಿ. ಸರ್, ಭಾಳ ಅದ್ಭುತವಾದಂಥ ಸಾಧನೆಗಳನ್ನು